1590 ಇಸ್ವಿ ವಿಜಯನಗರ ಸಾಮ್ರಾಜ್ಯದ ಅರಸರು 14ನೇ ಶತಮಾನದಿಂದಲೂ ಕೂಡ ಏನು ಹಕ್ಕಬುಕ್ಕರಾಯರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಮುಂದುವರಿದು ಕರ್ನಾಟಕ ರಾಜ್ಯದ ಸುವರ್ಣ ಯುಗವೆಂದೇ ಏನು ನಾವು ಪಠ್ಯ ಪುಸ್ತಕಗಳಲ್ಲಿ ತಿಳಿದುಕೊಂಡಿರತಕ್ಕಂತಹ ವಿಚಾರಗಳು, ಯಾಕಂದ್ರೆ ನಿಜಕ್ಕೂ ಕೂಡ ಒಂದು ಸುವರ್ಣ ಯುಗವಾಗಿತ್ತು. ಒಂದು ವಿಸ್ತರಣೆ ಮುಂದುವರಿದಂತೆ ಕರ್ನಾಟಕದ ಅಸ್ತಿತ್ವದ ಮೂಲ ಬುನಾದಿಯನ್ನು 14ನೇ ಶತಮಾನದಲ್ಲಿ ಹಕ್ಕಬುಕ್ಕರಾಯರು ಇಬ್ಬರು ಕೂಡ ಈ ಒಂದು ಸುವರ್ಣ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮೂಲಕ ಈ ಒಂದು ದೇಶದ ದಕ್ಷಿಣ ಭಾರತದಲ್ಲೇ ಒಂದು ಸುಭದ್ರವಾದಂತಹ ಸದೃಢವಾದಂತಹ ಒಂದು ಸಂಸ್ಥಾನಕ್ಕೆ ಒಂದು ಅಸ್ತಿತ್ವಕ್ಕೆ ಒಂದು ಸಂದರ್ಭದಲ್ಲಿ ನಾಂದಿಯಾದರು. ತದನಂತರ ಮುಂದುವರೆದಂತೆ ಕೃಷ್ಣದೇವರಾಯರ ಒಂದು ಸಾಮ್ರಾಜ್ಯದಲ್ಲಿ ಅವರ ಆಳ್ವಿಕೆಯಲ್ಲಿ ಉತ್ತುಂಗಕ್ಕೆ ವಿಜಯನಗರ ಸಾಮ್ರಾಜ್ಯ ಮುಂದುವರೆದುಕೊಂಡು ಹೋಯಿತು. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ಸುಖ ಸಂತೋಷದಿಂದ ವ್ಯಾಪಾರ, ಸೌಹಾರ್ದತೆ, ಶಾಂತಿ ಎಲ್ಲೆಲ್ಲೂ ಕೂಡ ಒಂದು ಕಲ್ಯಾಣದ ಒಂದು ಸಂಕೇತ ಆ ಒಂದು ಸಾಮ್ರಾಜ್ಯದಲ್ಲಿ ನೆಲೆಸಿತ್ತು. ನಂತರ ಮುಂದುವರೆದಂತೆ ಕಾಲಘಟ್ಟಗಳು ಬದಲಾಗ್ತಾ ಹೋದ್ವು. ಬಿಜಾಪುರದಲ್ಲಿ ಒಂದು ಅಸ್ತಿತ್ವ ಬಹಳ ಪ್ರಾಬಲ್ಯ ಹೊಂದಲು ಆರಂಭಿಸಿತ್ತು. ರಾಷ್ಟ್ರದಲ್ಲಿ ಮರಾಠರ ಒಂದು ಪ್ರಾಬಲ್ಯ, ಉತ್ತರ ಭಾರತದಲ್ಲಿ ಮೊಘಲರ ಪ್ರಾಬಲ್ಯ, ಈ ರೀತಿ ದೇಶದ ವಿವಿಧ ಪ್ರಾಂತ್ಯಗಳ ಒಂದು ಪ್ರಾಬಲ್ಯಗಳು ನಾವೆಲ್ಲರೂ ಕೂಡ ಕಾಣ್ತಾ ಹೋದ್ವಿ. ತಾಳಿಕೋಟ ಯುದ್ಧ ದೇಶದ ಒಂದು ಇತಿಹಾಸದಲ್ಲೇ ಬಹಳ ಒಂದು ಪ್ರಮುಖ ಕಾಲಘಟ್ಟ. ಕೃಷ್ಣದೇವರಾಯರ ಕಾಲಾವಧಿಯ ನಂತರ ಅಳಿಯರಾಮರಾಯರು ಅಂತಕ್ಕಂಥವ್ರು, ಕೃಷ್ಣದೇವರಾಯರ ಅಳಿಯಂದಿರು ಏನು ಒಂದು ಸಂಸ್ಥಾನವನ್ನು ಆಳ್ವಿಕೆ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಇಡೀ ಒಂದು ಬಿಜಾಪುರ ಸುಲ್ತಾನರ ಒಂದು ಒಕ್ಕೂಟ ಅವರ ಮೇಲೆ ದಂಗೆ ಏರಿ ಸಂಪೂರ್ಣವಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಕುಸಿತಕ್ಕೆ ಕಾರಣವಾಗ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ಸಾಮಂತರು ಈ ರಾಜ್ಯಾದ್ಯಂತ ರಾಜ್ಯದ ಉದ್ದದಂಗಳಕ್ಕೂ ಕೂಡ ಆಳ್ವಿಕೆ ಮಾಡ್ತಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ವೀರ ಮದಕರಿ ನಾಯಕ, ಇಮ್ಮಡಿ ಮದಕರಿ ನಾಯಕ, ತಿಮ್ಮಣ್ಣ ನಾಯಕ, ನಮ್ಮ ಬೆಂಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರು, ಅದೇ ರೀತಿಯಲ್ಲಿ ರತ್ನಗಿರಿ ಇಲ್ಲಿ ಅಗ್ಲಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶ. ಅಲ್ಲಿನ ಸಂಸ್ಥಾನದ ಅರಸರು, ಸಾಮಂತರು, ವಿಜಯನಗರದ ಸಾಮಂತರು ಕೂಡ ಆಗಿರ್ತಕ್ಕಂಥ ರಾಜ ಕಸ್ತೂರಿ ರಂಗಪ್ಪ ನಾಯಕರು. ಈ ಒಂದು ಎಲ್ಲ ಸಾಮಂತರು ಕೂಡ ಬಹಳ ನಿಷ್ಠೆಯಿಂದ, ಬಹಳ ಬದ್ಧತೆಯಿಂದ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಬಹಳ ಒಂದು ಶಿಸ್ತಿನಿಂದ ನಡೆದುಕೊಂಡಿರ್ತಕ್ಕಂಥದ್ದು. ಅವರ ಪರ ಎಂತಹ ಒಂದು ಸಂಕಷ್ಟದ ಸಮಯದಲ್ಲೂ ಕೂಡ ಅವರ ಜೊತೆಗೆ ನಿಂತು ಈ ಒಂದು ಸಂಸ್ಥಾನವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬದ್ಧರಾಗಿರ್ತಕ್ಕಂಥ ಒಂದು ಸಮಯ. ಈ ಒಂದು ತಾಳಿಕೋಟ ಯುದ್ಧ ಆದ ನಂತರ ವಿಜಯನಗರ ಸಾಮ್ರಾಜ್ಯದ ಕುಸಿತ ಆರಂಭವಾದಾಗ ಪ್ರತಿಯೊಬ್ಬರು ಸಾಮಂತರು ಕೂಡ ಅವ್ರದೇ ಆದಂತಹ ಪ್ರದೇಶಗಳಲ್ಲಿ, ಅವ್ರದೇ ಆದಂತಹ ಪ್ರಾಂತ್ಯಗಳಲ್ಲಿ ಅವ್ರದೇ ಆದಂತಹ ಅಸ್ತಿತ್ವವನ್ನು ಮೂಡಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಚಿತ್ರದುರ್ಗದಲ್ಲಿರ್ಬೋದು, ತರೀಕೆರೆಯಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಅಥವಾ ರತ್ನಗಿರಿಯಲ್ಲಿರ್ಬೋದು, ಕಲ್ಯಾಣದುರ್ಗದಲ್ಲಿರ್ಬೋದು, ಪೆರೆಕುಂಡದಲ್ಲಿರ್ಬೋದು, ಈ ಎಲ್ಲ ಸ್ಥಳಗಳು ಕೂಡ ಅಲ್ಲಿರ್ತಕ್ಕಂಥ ಸಾಮಂತರು ಅವ್ರದೇ ಆದಂಥ ಸ್ವತಂತ್ರ ಅಸ್ತಿತ್ವಕ್ಕೆ ಒಂದು ಮುನ್ನಡಿಯನ್ನು ಬರೀತಾರೆ. ಅವ್ರದೇ ಆದಂಥ ಅಸ್ತಿತ್ವದಲ್ಲಿ ರಾಜ್ಯವನ್ನು, ಅವರ ಪ್ರಾಂತ್ಯಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಕಸ್ತೂರಿ ರಂಗಪ್ಪ ನಾಯಕರು ರತ್ನಗಿರಿಯಲ್ಲಿ ಸಾಮಂತ ದೊರೆಗಳು ಬಹಳಷ್ಟು ಸಂದರ್ಭಗಳಲ್ಲಿ ವಿಜಯನಗರದ ಹಂಪಿಯನ್ನು ಭೇಟಿ ನೀಡಿ ಅಲ್ಲಿನಿಂದ ವೈಭವವನ್ನು, ಅಲ್ಲಿನ ರಾಜರ ಒಂದು ಆಳ್ವಿಕೆಯನ್ನು, ಅಲ್ಲಿ ನಾಗರಿಕರು ವಾಸಿಸತಕ್ಕಂತಹ ಸುಖ ಜೀವನವನ್ನು, ವ್ಯವಸ್ಥಿತ ವಾತಾವರಣವನ್ನು ನೋಡಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಎಂದಾದರೂ ಒಂದು ಈ ರೀತಿಯ ಒಂದು ಪ್ರಾಂತ್ಯವನ್ನು, ಈ ರೀತಿಯ ಒಂದು ನಗರದ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಬೇಕು ಅಂತಕ್ಕಂತಹದ್ದೊಂದು ಅಭಿಲಾಷೆ ಅವರಿಗೆ ಮೂಡುತ್ತೆ. ಅನೇಕ ಬಾರಿ ದಸರಾದ ಸಮಯದಲ್ಲಿ ಕೂಡ
ಹಂಪಿಗೆ ಹೋಗಿ ಅಲ್ಲಿನ ವೈಭವವನ್ನು ಕಣ್ತುಂಬಿಸಿಕೊಂಡು ಈ ಒಂದು ಸಾಮ್ರಾಜ್ಯದ ಏನು ಆಳ್ವಿಕೆಯ ಒಂದು ಅಸ್ತಿತ್ವವನ್ನು ಬಹಳ ಒಂದು ಪ್ರಶಂಸನೀಯವಾಗಿ ಅವರ ಮನದಾಳದಲ್ಲಿ ತುಂಬಿಸ್ಕೊಂಡಿರ್ತಾರೆ. 1600ನೇ ಇಸ್ವಿನಲ್ಲಿ ರತ್ನಗಿರಿಯಿಂದ ಅವರು ಚಿತ್ರದುರ್ಗದತ್ತ ಪ್ರವಾಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಸಮಯದಲ್ಲಿ ಏನು ಹಕ್ಕಬುಕ್ಕ ರಾಯರು ವಿದ್ಯಾರಣ್ಯರು ಸ್ಥಾಪನೆ ಮಾಡಬೇಕು ಅಂತಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ಒಂದು ಮೊಲ ತೋಳವನ್ನು ಹಟ್ಟಿಸ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಸನ್ನಿವೇಶ ನೋಡಿ ಇದೇ ಒಂದು ಸೂಕ್ತ ಜಾಗ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡಿದ್ರು. ಅಂಥದೇ ಒಂದು ಸನ್ನಿವೇಶ ರಾಜ ಕಸ್ತೂರಿ ರಂಗಪ್ಪ ನಾಯಕರು ಈ ಒಂದು ಸ್ಥಿರಾದ ಒಂದು ನಾವಿರ್ತಕ್ಕಂಥ ವಾಸವಿರ್ತಕ್ಕಂಥ ಸ್ಥಳದಲ್ಲಿ ನೋಡಿ ಇಲ್ಲಿ ನಾನು ಒಂದು ಕೋಟೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಬಹಳ ಒಂದು ಸಮೃದ್ಧವಾದ ಪ್ರದೇಶ ಆಗ್ಲೂ ಕೂಡ ಇಲ್ಲಿರ್ತಕ್ಕಂಥ ದೊಡ್ಡ ಕೆರೆ ಚಿಕ್ಕ ಕೆರೆ ಅಸ್ತಿತ್ವದಲ್ಲಿತ್ತು. ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಗುಮ್ಮನಹಳ್ಳಿ ಅಸ್ತಿತ್ವದಲ್ಲಿತ್ತು. ಅಲ್ಲಿರ್ತಕ್ಕಂಥ ನಮ್ಮ ಕಾಡುಗೊಲ್ಲ ಸಮುದಾಯದವರು ಒಂದು ಕುರಿಗಳು ಏನು ಹಸುರಿಗೆ ರಪ್ಪ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಆ ಒಂದು ಈ ಒಂದು ಕೋಟೆಯಲ್ಲಿ ಸಹಸ್ರಾರು ಕುರಿಗಳನ್ನು ಮೇವಿಗೋಸ್ಕರ ಇಲ್ಲಿ ಒಂದು ತಂಗುಡು ದಾಂಗಣವಣಿಗೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ರಾಜ ಕಸ್ತೂರಿ ರಂಗಪ್ಪ ನಾಯಕರು ಈ ಒಂದು ಜಾಗಕ್ಕೆ ಬಂದು ಇದು ಸೂಕ್ತವಾದ ಸ್ಥಳ ಕೋಟೆ ನಿರ್ಮಾಣ ಮಾಡಲಿಕ್ಕೆ ಅಂತಕ್ಕಂಥ ಅರಿವು ಮಾಡಿಕೊಂಡು ಅಲ್ಲಿನ ಮುಖ್ಯಸ್ಥರು ಗುಮ್ಮನಹಳ್ಳಿಯ ಮುಖ್ಯಸ್ಥರಾದಂತಹ ಸಿರಿಯಣ್ಣ ಮತ್ತು ದ್ಯಾಮಣ್ಣನವ್ರನ್ನ ಕೇಳ್ಕೊತಾರೆ, ನಾನು ಇದನ್ನು ಕೋಟೆ ನಿರ್ಮಾಣ ಮಾಡಬೇಕು, ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಬಂದಿದೆ, ತಾವು ದಯಮಾಡಿ ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕೇಳಿದಾಗ ಸಿರಿಯಣ್ಣ ಮತ್ತೆ ದ್ಯಾಮಣ್ಣ ಇನ್ನು ಬಹಳ ಸಂತೋಷವಾಗಿ ಆಯ್ತು ಪ್ರಭುಗಳೇ, ತಾವು ನಿರ್ಮಾಣ ಮಾಡಿ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿರ್ತಕ್ಕಂಥ ಕುರಿಗಳನ್ನೆಲ್ಲವನ್ನು ಕೂಡ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾರೆ. ಇಲ್ಲೊಂದು ಭವ್ಯವಾದಂತಹ ಒಂದು ಕೋಟೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ರಾಜ ಕಸ್ತೂರಿ ರಂಗಪ್ಪ ನಾಯಕರು ಒಂದು ಅಮೃತ ಗಳಿಗೆಯಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ. ಶುರು ಮಾಡಿದಂತಹ ಸಮಯದಲ್ಲಿ ಚಿನ್ನಾಭರಣಗಳ ಭೂಮಿಯಲ್ಲಿ ಭೂಗರ್ಭದಲ್ಲಿ ಸಿಗಲಾರಂಭಿಸ್ತವೆ. ಆ ಒಂದು ಸಿರಿಯನ್ನು ಕಂಡಂತಹ ರಾಜ ಕಸ್ತೂರಿ ರಂಗಪ್ಪ ನಾಯಕರು ಸಿರಿಯಣ್ಣ ಮತ್ತೆ ದ್ಯಾಮಣ್ಣನವರು ಇಬ್ಬರನ್ನು ಕರೆದು ನಾನು ನೀವು ವಾಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ನಾನು ಕೋಟೆಯನ್ನು ಕಟ್ಟಲು ಬಂದಿದ್ದೇನೆ. ಅಂದ್ರೆ ಇಲ್ಲಿ ಚಿನ್ನಾಭರಣಗಳು ಇಲ್ಲಿ ಗೋಚರವಾಗಿದ್ದಾವೆ ಇಲ್ಲಿ ಭೂಗರ್ಭದಲ್ಲಿ, ಇದಕ್ಕೆ ನಿಮಗೆ ಸೇರ್ಬೇಕಾದಂತಹ ಆಸ್ತಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇಬ್ರು ಕೂಡ ಇದು ನಮಗೆ ಬೇಡ ಸ್ವಾಮಿ, ತಾವೇ ಇಟ್ಕೊಳ್ಳಿ, ತಾವು ಇದನ್ನು ಕೋಟೆ ನಿರ್ಮಾಣಕ್ಕೆ ಬಳಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇತಿಹಾಸದ ಪುಟಗಳ ಉಲ್ಲೇಖದಲ್ಲಿ ರಾಜ ಕಸ್ತೂರಿ ರಂಗಪ್ಪ ನಾಯಕರು ನಿಮ್ಮ ಸ್ಮರಣಾರ್ಥ ನಿಮ್ಮ ನೆನಪಿನಲ್ಲಿ ಈ ಕೋಟೆಯ ಹೆಸರನ್ನು ಸಿರಿ ದ್ಯಾಮಣ್ಣ ಕೋಟೆ ಅಂತಕ್ಕಂಥ ಹೆಸರಿನಲ್ಲಿಂದ ನಾಮಕರಣ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಡ್ತಾರೆ. ಸಿರಿ ದ್ಯಾಮಣ್ಣರ ಕೋಟೆ ಅಂತಕ್ಕಂಥದ್ದು ಸಿರಿ ದ್ಯಾಮಣ್ಣ. ಒಂದು ಕಡೆ ಇಲ್ಲಿ ಲಭ್ಯವಾಗಿರ್ತಕ್ಕಂಥ ಸಿರಿ ಅಂದ್ರೆ ವಜ್ರ ವೈಡೂರ್ಯಗಳು, ಬೆಳ್ಳಿ ಬಂಗಾರದ ಆಭರಣಗಳು ಎಲ್ಲವನ್ನು ನೋಡಿ ಈ ಒಂದು ಪ್ರದೇಶಕ್ಕೆ ಸಿರಿಯ ಪಟ್ಟಣ ಅಂತಕ್ಕಂಥ ಒಂದು ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಕೋಟೆಯ ಒಂದು ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡ ಮೇಲೆ ನಗರದ ನಿರ್ಮಾಣದಲ್ಲಿ ಒಂದು ನೀಲಿ ನಕಾಶೆ ಒಂದು ಕನಸನ್ನು ಕಂಡು, ಯಾಕೆಂದ್ರೆ ಹಿಂದೆ ಹಂಪೆಯನ್ನು ನೋಡಿರ್ತಕ್ಕಂತಹ ಕಸ್ತೂರಿ ರಂಗಪ್ಪ ನಾಯಕರು ಈ ಒಂದು ಸ್ಥಳವನ್ನು ಕೂಡ ಹಂಪೆ ಅಥವಾ ಬೆಂಗಳೂರಿಗೆ ಸಮಾನವಾಗಿ ನಾನು ಕಟ್ಟಬೇಕು ಅಂತಕ್ಕಂಥದ್ದು ಸುಮಾರು 5,000 ಮನೆಗಳು ಈ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು. ಪ್ರತಿ ಒಂದು ಬಡಾವಣೆಯಲ್ಲೂ ಕೂಡ ಒಂದು ರಸ್ತೆಗಳ ವ್ಯವಸ್ಥೆ ಇರಬೇಕು, ಕುಡಿಯಲು ನೀರಿನ ವ್ಯವಸ್ಥೆ ಇರಬೇಕು, ಜನರು ತಂಗಲು ವಿಶ್ರಾಂತಿ ಧಾಮಗಳಿರಬೇಕು, ಇಲ್ಲಿ ಸಾಂಸ್ಕೃತಿಕ ಬೆಳವಣಿಗೆ ಈ ಒಂದು ಸ್ಥಳದಲ್ಲಿ ಆಗಬೇಕು. ಜೊತೆಯಲ್ಲಿ ಯೋಧರು ಈ ಒಂದು ಕೋಟೆಯನ್ನು ರಕ್ಷಣೆ ಮಾಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ತಯಾರಿಗಳನ್ನು ಮಾಡಿಕೊಂಡು ತರಬೇತಿಯನ್ನು ಪಡೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳ ಮುಂದುವರಿದು ಬಹಳ ಒಂದು ಭವ್ಯವಾದಂತಹ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ, ಕೋಟೆಯ ಸುತ್ತಲೂ ಈಗೇನು ಈ ಒಂದು ನೀರಿನ ಪ್ರದೇಶ ಇದೆ, ಯಾರು ಶತ್ರುಗಳು ದಾಳಿ ಮಾಡತಕ್ಕಂತಹ ನಿಟ್ಟಿನಲ್ಲಿ ಕೋಟೆ ಸುತ್ತಲೂ ಕೂಡ ಒಂದು ಚಲನನ್ನು ಒಂದು ಮಾಡುವ ಮೂಲಕ, ಅದರಲ್ಲಿ ನೀರನ್ನು ತುಂಬಿಸುವ ಮೂಲಕ, ಕೆರೆಯನ್ನು ನೀರನ್ನು ತುಂಬಿಸುವ ಮೂಲಕ ಶತ್ರುಗಳು ಯಾರು ಕೂಡ ಈ ಒಂದು ಕೋಟೆಯನ್ನು ಹೊರಗಡೆ ಬರತಕ್ಕಂತಹ ರೀತಿಯಲ್ಲಿ
ಬಹಳ ಒಂದು ಸುಭದ್ರವಾದಂಥ ಒಂದು ವ್ಯವಸ್ಥಿತವಾದಂತಹ ಒಂದು ಜಾಗವನ್ನು ನಿರ್ಮಾಣ ಮಾಡ್ತಾರೆ. ಬಹಳ ಒಂದು ಅವರ ಅಪೇಕ್ಷೆಯಂತೆ, ಅವರ ಕನಸಿನಂತೆ ಬಹಳ ವೈಭವದಿಂದ ಈ ಒಂದು ನಗರ ಬೆಳೆದುಕೊಂಡು ಹೋಗ್ತದೆ. ಹೆಸರಿಗೆ ತಕ್ಕನಾಗೆ ಸಿರಿ ಸಂಪತ್ತು ಎಲ್ಲೆಲ್ಲೂ ಕೂಡ ಈ ಒಂದು ನಗರದಲ್ಲಿ ಸ್ಥಾಪನೆ ಆಗಿರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಬಿಜಾಪುರ ಸುಲ್ತಾನರ ಕಣ್ಣು ಸಿರಾ ನಗರದ ಮೇಲೆ ಬೀಳುತ್ತೆ. ಈ ಒಂದು ಪ್ರದೇಶವನ್ನು ನಾವು ಹೇಗಾದ್ರೂ ಮಾಡಿ ಆಕ್ರಮಣ ಮಾಡಿ ನಮ್ಮ ಒಂದು ಹತೋಟಿಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಒಂದು ನಿರ್ಮಾಣ ಮಾಡಿ ಆದಿಲ್ ಶಾಹಿಗಳು ಬಿಜಾಪುರವನ್ನು ಆ ಒಂದು ಸಂದರ್ಭದಲ್ಲಿ ಆಡ್ತಿರ್ತಕ್ಕಂತಹ ಸಂಸ್ಥಾನ, ಅಲ್ಲಿನ ದಂಡನಾಯಕ ರಣದುಲ್ಲಾ ಖಾನ್ ಅವರಿಗೆ ಆದೇಶವನ್ನು ಕೊಡ್ತಾನೆ. ಆದಿಲ್ ಶಾಹಿ ದೊರೆ ಹೋಗಿ ಸಿರಾನಗರವನ್ನು ಆಕ್ರಮಣ ಮಾಡಿ ನಮ್ಮ ಹತೋಟಿಗೆ ಇದನ್ನು ನಾವು ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಆಕ್ರಮಣಗಳು ಮಾಡಬೇಕು ಅದಕ್ಕೆ ತಯಾರಿ ನಡೆಸುವಂತಕ್ಕಂಥ ಒಂದು ಆದೇಶವನ್ನು ಕೊಡ್ತಾನೆ. ರಣದುಲ್ಲಾ ಖಾನ್ ರೂಪುರೇಷೆಗಳನ್ನು ಮಾಡಿ ತನ್ನ ಒಂದು ಉಸ್ತುವಾರಿಯನ್ನು ಅಫ್ಜಲ್ ಖಾನ್ ಅವರಿಗೆ ಕೊಡ್ತಾರೆ. ಅಫ್ಜಲ್ ಖಾನ್ ಅವರು ಬಂದು ಇಲ್ಲಿ ದಂಗೆ ಹೂಡ್ತಾರೆ. ಈ ಕೋಟೆಯ ಮೇಲೆ ದಂಗೆ ಆದಂತ ಸಂದರ್ಭದಲ್ಲಿ ಬಹಳ ಒಂದು ರೋಚಕವಾದಂತಹ ಒಂದು ಸನ್ನಿವೇಶ, ಬಹಳ ಸ್ಥೈರ್ಯಗಳಿಂದ ಸುಮಾರು 18 ದಿನಗಳ ಕಾಲ ಈ ಕೋಟೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಯೋಧರು ಕೋಟೆ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಿ ಕೋಟೆಯ ಒಂದು ಮೇಲಿಂದ ಆಕ್ರಮಣಕಾರರನ್ನು ಹಿಮ್ಮೆಟ್ಟುವ ಒಂದು ಕೆಲಸದಲ್ಲಿ ಬಹಳ ಯಶಸ್ವಿ ಆಗ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅಫ್ಜಲ್ ಖಾನ್ ಮತ್ತು ರಣದುಲ್ಲಾ ಖಾನ್ ಇಬ್ಬರಿಗೂ ಕೂಡ ಕೋಟೆಯನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳಲು ಆಗೋದಿಲ್ಲ. ತದನಂತರ ಉಪಾಯ ಸಹಜ, ಕೋಟೆಗೆ ಒಳಗಡೆ ಸರಬರಾಜು ಆಗ್ತಿರ್ತಕ್ಕಂಥ ದವಸ ಧಾನ್ಯಗಳು ನೀರಿನ ಸಂಪರ್ಕವನ್ನು ತಡೆದ್ರೆ ಕೋಟೆಯಿಂದ ಎಲ್ಲರೂ ಹೊರಗಡೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿರ್ಣಯ ಮಾಡಿ ಸರಕು ಸರಬರಾಜುಗಳನ್ನು ಸಂಪೂರ್ಣವಾಗಿ ಈ ಕೋಟೆ ಒಳಗಡೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಸ್ಥಗಿತ ಮಾಡುವಂತಕ್ಕಂಥ ಒಂದು ವ್ಯವಸ್ಥೆ ಬಿಜಾಪುರ ಸುಲ್ತಾನರು ಮಾಡ್ತಾರೆ. 18 ದಿನಗಳ ಕಾಲ ಸಂಪೂರ್ಣವಾಗಿ ದವಸ ಧಾನ್ಯಗಳು ಏನು ಕೋಟೆ ಒಳಗಡೆ ಕ್ಷೀಣಿಸ್ತಾ ಬಂದು ಸಂಪೂರ್ಣವಾಗಿ ಎಲ್ಲವೂ ಕೂಡ ಖಾಲಿ ಆಗಿ ಹೋಗುತ್ತೆ. ಒಂದು ಸಂದರ್ಭದಲ್ಲಿ ನೀರಿಗೂ ಕೂಡ ಒಂದು ಅಭಾವ ಇರತಕ್ಕಂಥ ಸಂದರ್ಭದಲ್ಲಿ ಕೋಟೆಯಲ್ಲಿ ಇರ್ತಕ್ಕಂಥ ಬಾವಿಯಿಂದ ನೀರನ್ನು ಕುಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರಾಜ ಕಸ್ತೂರಿ ರಂಗಪ್ಪ ನಾಯಕರು ಆ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಎಷ್ಟೇ ಒಂದು ಧೈರ್ಯದಿಂದ ಎದುರಿಸಿದ್ರು ಕೂಡ ಸರಬರಾಜು ಹೊರಗಡೆ ಹೋಗ್ಲಿಲ್ಲ ಅಂದ್ರೆ, ದವಸ ಧಾನ್ಯಗಳು ಹೊರಗಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ಹೊರಗಡೆ ಒಂದು ಜೀವನ ಮಾಡಲಿಕ್ಕೆ ಕಷ್ಟಕರವಾದಂತಹ ಒಂದು ಸಂದರ್ಭ, ಒಂದು ಸನ್ನಿವೇಶವನ್ನು ಕಸ್ತೂರಿ ರಂಗಪ್ಪ ನಾಯಕರು ಎದುರಿಸ್ತಾರೆ ಒಂದು ಸಂದರ್ಭದಲ್ಲಿ. ಆಗ ಬಿಜಾಪುರ ಸುಲ್ತಾನರ ಒಂದು ಜೊತೆ ಒಂದು ಸಂಧಿಣಿಯನ್ನು ಮಾಡಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಂಡು ಕೋಟೆಯ ರಕ್ಷಣೆ ಮಾಡಬೇಕು. ಏಕೆಂತ ಹೇಳಿದ್ರೆ ನಾನು ಕನಸನ್ನು ಕಟ್ಟಿ ಬಹಳ ಒಂದು ಅಪೇಕ್ಷೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ನಗರಕ್ಕೆ, ನನ್ನ ನಾಗರಿಕರಿಗೆ ಯಾವ ಹಾನಿಯೂ ಕೂಡ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಕೋಟೆಯ ಆಸ್ಥಾನದ ಪ್ರಬುದ್ಧರು, ಆಸ್ಥಾನದ ಮಂತ್ರಿಗಳು, ಇತರರು, ಸದಸ್ಯರೆಲ್ಲರೂ ಕೂಡ ನಮ್ಮ ಜೀವ ತ್ಯಾಗ ಮಾಡಿದರೂ ಸರಿ ಈ ಕೋಟೆಯನ್ನು ನಾವು ಬಿಟ್ಕೊಡ್ಬಾರ್ದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅನೇಕ ವೀರಾಂಗಣಿಯರು ಈ ಒಂದು ಸಂದರ್ಭವನ್ನು ಏನು ಕೋಟೆ ಒಳಗಡೆ ಧಾವಿಸಬಹುದು ಅಂತಕ್ಕಂತಹ ಒಂದು ಸಂದರ್ಭಗಳು ಆ ಒಂದು ಸನ್ನಿವೇಶದಲ್ಲಿ ಉಂಟಾಗುತ್ತೆ. ನಾವು ಯಾವತ್ತೂ ಕೂಡ ಸರವಾಸದಲ್ಲಿ ಇರಬಾರದು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ವಿಷ ಸೇವಿಸಿ ಅನೇಕ ವೀರಾಂಗಣಿಯರು ಸಾವನ್ನಪ್ತಾರೆ ಕೋಟೆ ಒಳಗಡೆ. ತದನಂತರ ಕಸ್ತೂರಿ ರಂಗಪ್ಪ ನಾಯಕ ಕೋಟೆಯಿಂದ ಹೊರಗಡೆ ಬಂದು ಸಂಧಾನಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಸಂಧಾನಕ್ಕೆ ಆರಂಭದಲ್ಲಿ ಒಪ್ಪಿದಂಥ ರಣದುಲ್ಲಾ ಖಾನ್, ಅಫ್ಜಲ್ ಖಾನರ ಒಂದು ಏನು ಸೈನಿಕರ ದಂಡು ಕೊಟ್ಟಂತ ಮಾತಿಗೆ ವಿರುದ್ಧವಾಗಿ ನಡೆಕೊಂಡು ಕಸ್ತೂರಿ ರಂಗಪ್ಪ ನಾಯಕರನ್ನು ಬಂದಿಯನ್ನಾಗಿ ಮಾಡಿ ಬಹಳ ಒಂದು ದಿನಗಳ ಕಾಲ ಸರವಾಸದಲ್ಲಿ ಇಟ್ಟು ಚಿತ್ರಹಿಂಸೆ ನೀಡಿ ಅವರ ಶಿರಚ್ಛೇದನ ಮಾಡ್ತಾರೆ. ಆ ಒಂದು ಶಿರಚ್ಛೇದನ ಮಾಡಿದಂತಹ ಸಂದರ್ಭದಲ್ಲಿ ಅವರ ತಲೆ ಎಲ್ಲಿ ಹೋಯ್ತು ಅಂತಕ್ಕಂಥದ್ದೇ ಅರಿವಾಗೋದಿಲ್ಲ. ಒಂದು ಉಲ್ಲೇಖದ ಪ್ರಕಾರ ಶಿರಚ್ಛೇದನವಾದಾಗ
ಸಿರ್ ಕಹಾಗಯ ಅಂತಕ್ಕಂಥದ್ದು ಒಂದು ಹುಡುಕಾಟದಲ್ಲಿ ಈ ಒಂದು ಹೆಸರು ಸಿರಾ ಬಂತು ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಈ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಒಂದು ವೈಢೂರ್ಯ, ಈ ಒಂದು ಸಂಸ್ಥಾನದಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಪ್ರಬುದ್ಧ ಸುಭಿಕ್ಷ ವಾತಾವರಣದಿಂದ ಈ ಒಂದು ನಗರ, ಈ ಒಂದು ಪ್ರಾಂತ್ಯಕ್ಕೆ ನಿಜಕ್ಕೂ ಕೂಡ ಸಿರಾ ಅಂತಕ್ಕಂಥ ಹೆಸರು ಬಂತು. ಕಸ್ತೂರಿ ರಂಗಪ್ಪನ ಕೆಲವ ಸಾವಿನ ನಂತರ ಬಿಜಾಪುರ ಸುಲ್ತಾನರು ಈ ಒಂದು ಕೋಟೆಯನ್ನು ಅವರ ವಶಕ್ಕೆ ತೆಗೆದುಕೊಳ್ತಾರೆ. ತದನಂತರ ಮೊಘಲರ ಸಾಮ್ರಾಜ್ಯದಲ್ಲಿ ಔರಂಗಜೇಬರ ಕಾಲದಲ್ಲಿ ಸಿರಾ ನಗರವನ್ನು ಸೆಂಟ್ರಲ್ ಪ್ರಾವಿನ್ಸ್, ಕೇಂದ್ರೀಕೃತವಾದಂತಹ ಒಂದು ಪ್ರಾಂತ್ಯವನ್ನಾಗಿ ಔರಂಗಜೇಬರು ಈ ಒಂದು ಜಾಗವನ್ನು ಮಾಡ್ತಾರೆ, ಪರಿವರ್ತನೆ ಮಾಡ್ತಾರೆ. ಅಂದರೆ ಅವರ ಆಳ್ವಿಕೆಯಲ್ಲಿ ಈ ಭಾಗದಲ್ಲಿ ಈ ಒಂದು ಪ್ರಾಂತ್ಯಕ್ಕೆ ಸಿರಾ ನಗರವನ್ನು ರಾಜಧಾನಿಯನ್ನು ಮಾಡ್ತಾರೆ. ಎಲ್ಲರೂ ತಿಳ್ಕೋಬೇಕು, ಈ ಪ್ರಾಂತ್ಯದಲ್ಲಿ ಯಾವ ನಗರಗಳಿದ್ದು ಗೊತ್ತಾ? ಸಿರಾ ಪ್ರಾಂತ್ಯದಲ್ಲಿ, ಸಿರಾ ಒಂದು ಪ್ರಾಂತ್ಯದಲ್ಲಿ ರಾಜಧಾನಿ ಚಿತ್ರದುರ್ಗ ಒಳಗೊಂಡಂತೆ ಪೆನಗುಂಟ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರವನ್ನು ಒಳಗೊಂಡಂತೆ ಈ ಒಂದು ಪ್ರಾಂತ್ಯ ಇರುತ್ತೆ. ಆ ಪ್ರಾಂತ್ಯದ ರಾಜಧಾನಿ ಸಿರಾ ಪಟ್ಟಣ. ನಮ್ಮ ಸುಧಾಕರ್ ಸಾಹೇಬರು, ಸನ್ಮಾನ್ಯ ಆರೋಗ್ಯ ಸಚಿವರು, ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭದಲ್ಲಿ ಹೇಳ್ತಾ ಇದ್ರು, ನೀವೆಲ್ಲ ನಮ್ಮ ದೊರೆಗಳು, ನಮ್ಮ ಪ್ರಾಂತ್ಯದ ಅರಸರು, ಯಾಕಂತ ಹೇಳಿದ್ರೆ ನಿಮ್ಮ ಕೆಳಗಡೆ ನಾವೆಲ್ಲರೂ ಕೂಡ ಬಾಳ್ವೆ ಮಾಡ್ತಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಒಂದು ಉಲ್ಲೇಖ. ತಾವೆಲ್ಲರೂ ಕೂಡ ಅನೇಕ ಗಣ್ಯರು ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ರಿ. ಆ ಸಂದರ್ಭದಲ್ಲಿ ಮಾನ್ಯ ಸಚಿವರು ಕೂಡ ಹೇಳಿದ್ದುಂಟು. ಔರಂಗಜೇಬರ ಒಂದು ಕಾಲದಲ್ಲಿ ಬಹಳಷ್ಟು ಬೆಳವಣಿಗೆಗಳು, ಸುಮಾರು 50,000 ಮನೆಗಳು ಈ ಒಂದು ನಗರ ಸುತ್ತವೂ ಇತ್ತು ಅಂತಕ್ಕಂಥದ್ದು. ಈ ಒಂದು ಅಫ್ಜಲ್ ಖಾನರ ನಂತರ, ಅಂದ್ರೆ ಬಿಜಾಪುರ ಸುಲ್ತಾನರ ಒಂದು ಆಳ್ವಿಕೆ ನಂತರ ಈ ಒಂದು ಭಾಗಕ್ಕೆ ರಾಜ್ಯಪಾಲರಾಗಿ ಮಲ್ಲಿಕ್ ರೆಹಾನ್ ಅವರನ್ನ ಒಂದು ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ ಬಿಜಾಪುರ ಸುಲ್ತಾನ್. ಆ ಒಂದು ಸಂದರ್ಭದಲ್ಲೇ ಮಲ್ಲಿಕ್ ರೆಹಾನ್ ದರ್ಗಾ ಕಟ್ಟಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಮೊಘಲರ ನಂತರ ಮರಾಠರು, ಬ್ರಿಟಿಷರು, ಮರಾಠರಿಗೆ ನಂತರ ಮೈಸೂರು ಮಹಾರಾಜರ ಒಂದು ಕಾಲಘಟ್ಟ, ಕೆಲವಾರು ವರ್ಷಗಳ ಕಾಲಾವಧಿಯಲ್ಲಿ ಅವರು ಈ ಒಂದು ಭಾಗದಲ್ಲಿ ಪ್ರಭುತ್ವವನ್ನು, ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ತದನಂತರ ಟಿಪ್ಪು ಸುಲ್ತಾನರು, ಹೈದರಾಲಿ ಇವರ ವಶಕ್ಕೆ ಸಿರಾ ನಗರ ಬರುತ್ತೆ. ತದನಂತರ 1857 ನಂತರ ಸಂಪೂರ್ಣವಾಗಿ ಬ್ರಿಟಿಷರ ವಶಕ್ಕೆ ಸಿರಾ ಪಟ್ಟಣ ಬಂದು ಹೋಗುತ್ತೆ. ಆ ಒಂದು ಪ್ರಾಂತ್ಯದ ಅಸ್ತಿತ್ವ, ಪ್ರಾಂತ್ಯದ ಕೇಂದ್ರ ರಾಜಧಾನಿ ಏನಾಗಿತ್ತು ಸಿರಾ, ಆ ಒಂದು ಅಸ್ತಿತ್ವವನ್ನು ಆ ಸಂದರ್ಭದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕಳ್ಕೊಳ್ಳುತ್ತೆ. ಒಂದು ಸುದೀರ್ಘ ಇತಿಹಾಸ. ಕೋಟೆ ಒಳಗಡೆ ನಾವು ನಿಂತ್ಕೊಂಡು ನೋಡಿದಾಗ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಗ್ರಹಗಳು ಒಂದು ಕಥೆಯನ್ನು ಹೇಳ್ತವೆ. ಅಲ್ಲಿ ಅವಶೇಷದ ಅಡಿಯಲ್ಲಿ ಇರ್ತಕ್ಕಂತಹ ಅರಮನೆ ಕೂಡ ಒಂದು ಕಥೆಯನ್ನು ಹೇಳ್ತವೆ. ಇತಿಹಾಸದ ರಚನೆಯ ಇತಿಹಾಸದಿಂದ ಎಲ್ಲರೂ ಕೂಡ ನಮ್ಮೆಲ್ಲರ ಅಸ್ತಿತ್ವ ನಾವು ಈ ಜಾಗದಲ್ಲಿ ಕಾಣ್ತಿರ್ತಕ್ಕಂಥದ್ದು. ಕಸ್ತೂರಿ ರಂಗಪ್ಪ ನಾಯಕರ ಈ ಒಂದು ತ್ಯಾಗ, ಬಲಿದಾನ, ಅವರ ಕನಸಿನ ಪಟ್ಟಣ ಇವತ್ತು ತಾಲೂಕು ಕೇಂದ್ರವಾಗಿದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ. ಭೌಗೋಳಿಕವಾಗಿ ತುಮಕೂರು ಜಿಲ್ಲೆಯಲ್ಲಿ 2ನೇ ಅತಿ ದೊಡ್ಡ ತಾಲೂಕು, ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಕೂಡ ನಾವೆಲ್ಲರೂ ಕೂಡ ಆ ಒಂದು ಗಳಿಗೆ, ಆ ಒಂದು ಇತಿಹಾಸವನ್ನು ಯಾವತ್ತೂ ಕೂಡ ಮರಿಬಾರದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು 2 ತಲೆಮಾರಿನ ಜನ ಇತಿಹಾಸ, ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಮರ್ತು ಹೋದ್ರೆ ದೇಶದ ವ್ಯವಸ್ಥೆಯೇ ಕುಸಿದು ಹೋಗುತ್ತೆ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಒಂದು ವೈವಿಧ್ಯತೆಯ ನಡುವೆ ಒಂದು ಸುಭದ್ರವಾದಂತಹ ಸದೃಢವಾದಂತಹ ಭಾರತ ದೇಶ ನಾವು ಇವತ್ತು ಏನಾದರೂ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬು ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ. ಆದ್ರಿಂದ
ನಾವು ಯಾವತ್ತೂ ಕೂಡ ನಮ್ಮ ಇತಿಹಾಸವನ್ನು ಮರಿಬಾರದು. ಯಾವತ್ತೂ ಕೂಡ ನಮ್ಮ ಪೂರ್ವಜರು ತ್ಯಾಗ ಮಾಡಿ ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿರ್ತಕ್ಕಂಥ ನಾಡನ್ನು ನಾವು ಯಾವಾಗಲೂ ಕೂಡ ಸುರಕ್ಷಿತವಾಗಿ ಅವರ ಕನಸು, ಅವರ ದೃಷ್ಟಿಕೋನ, ಅವರ ಅಭಿಲಾಷೆಯಂತೆ ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ.